ಎಲ್ಲ ಆತ್ಮೀಯರಿಗೂ ನಮಸ್ಕಾರ. ನನ್ನ ಹೆಸರು ಇಮಾಮ್ ಸಾಹೇಬ್. ನಾನು ಪದವೀಧರ ಸಹಶಿಕ್ಷಕನಾಗಿ ಮತ್ತೆಹಳ್ಳಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿದ ನಾಡು ನಮ್ಮದು. ಇಲ್ಲಿ ಹಲವು ಧರ್ಮ, ಜಾತಿ, ಭಾಷೆಗಳಿದ್ದರೂ ಸಹ ನಾವೆಲ್ಲ ಒಂದು ಎನ್ನುವ ಭಾವೈಕ್ಯತೆಯನ್ನು ಕಾಣುತ್ತೇವೆ. ಬಾಲ್ಯದಿಂದಲೇ ಒಗ್ಗಟ್ಟಿನಲ್ಲಿ ಬಲವಿದೆ, ಕೂಡಿ ಬಾಳಿದರೆ ಸ್ವರ್ಗ ಸುಖ ಎನ್ನುವ ನೀತಿಯನ್ನು ಹೊಂದಿರುವ ಹಲವು ಕಥೆಗಳನ್ನು ಕೇಳಿ ಬೆಳೆದಿದ್ದೇವೆ. ನಮ್ಮ ನಡುವಿನ ದ್ವೇಷ ಅಸೂಹೆಗಳನ್ನು ಮರೆತು ಎಲ್ಲರನ್ನೂ ಪ್ರೀತಿಸುತ್ತಾ ಬದುಕಿದರೆ ನಮ್ಮ ಬಾಳು ಸುಖವಾಗಿರುತ್ತದೆ. ಇಂದು ನಾವು ಇಂತಹದ್ದೇ ನೀತಿ ಇರುವ 5ನೇ ತರಗತಿಯ ಒಟ್ಟಿಗೆ ಬಾಳುವ ಆನಂದ ಎಂಬ ಪಾಠದ ಬಗ್ಗೆ ತಿಳಿಯೋಣ. ಒಂದು ಸುಂದರವಾದ ಹಳ್ಳಿ. ಆ ಹಳ್ಳಿಯಲ್ಲಿ ರೈತನೊಬ್ಬನಿದ್ದನು. ರೈತನ ಹೊಲದಲ್ಲಿ ಒಂದು ಬೇವಿನ ಮರವಿತ್ತು. ಆ ಬೇವಿನ ಮರದ ಕೆಳಗೆ ಒಂದು ಗುಂಡನೆಯ ಕಲ್ಲು ಇತ್ತು. ಆ ಬೇವಿನ ಮರದಲ್ಲಿ ಹಲವು ಹಕ್ಕಿಗಳು ವಾಸವಾಗಿದ್ದವು. ಮರದ ಮೇಲೆ ಕುಳಿತುಕೊಳ್ಳುತ್ತಿದ್ದ ಹಕ್ಕಿಗಳ ಹಿಕ್ಕೆ ಬಿದ್ದು ಕಲ್ಲು ಬಿಳಿಯದಾಗಿ ವಿಭೂತಿ ಬಳೆದಂತೆ ಕಾಣುತ್ತಿತ್ತು. ಆ ಬಿಳಿಯ ಕಲ್ಲು ಅಮ್ಮನ ಕಲ್ಲಿನಂತೆ ಕಾಣುತ್ತಿತ್ತು. ಜನರು ಬಿಳಿಯ ಕಲ್ಲನ್ನು ಅಮ್ಮನ ಕಲ್ಲು ಎಂದು, ಬೇವಿನ ಮರವನ್ನು ಅಮ್ಮನ ಮರ ಎಂದು ಪೂಜಿಸುತ್ತಿದ್ದರು. ಹೀಗೆ ಒಂದರಿಂದ ಇನ್ನೊಂದು ಹೆಸರು ಪಡೆದುಕೊಂಡು ಎರಡೂ ಸುಖವಾಗಿದ್ದವು. ಅಮ್ಮನ ಕಲ್ಲು, ಅಮ್ಮನ ಮರ ಎಂದು ಊರಿನ ಜನ ಇವುಗಳ ತಂಟೆಗೆ ಹೋಗುತ್ತಿರಲಿಲ್ಲ. ಒಂದು ಸಲ ಹೀಗೆ ತನ್ನಿಂದ ಇನ್ನೊಂದು ಸುಖವಾಗಿದೆ ಎಂದು ಎರಡಕ್ಕೂ ಜಂಬ ಬಂದಿತು. ಆಗ ಬೇವಿನ ಮರ ಹೇಳಿತು, ನಾನು ಅಮ್ಮನ ಮರ, ನೀನು ನನ್ನ ಕೆಳಗಿರುವುದರಿಂದ ಜನ ನಿನ್ನನ್ನು ಅಮ್ಮನ ಕಲ್ಲು ಎನ್ನುತ್ತಾರೆ, ತಿಳಿಯಿತೆ? ನಾನು ಅಮ್ಮನ ಕಲ್ಲು, ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ಜನ ನಿನ್ನನ್ನು ಅಮ್ಮನ ಮರ ಎನ್ನುತ್ತಾರೆ, ತಿಳಿಯಿತೆ? ಎಂದು ಮರ ಮತ್ತು ಕಲ್ಲು ಜಗಳ ಮಾಡಿದವು. ಹೀಗೆ ತನ್ನಿಂದ ಇನ್ನೊಂದು ಸುಖವಾಗಿದೆ ಎಂದು ತಿಳಿದು ಮರ ಮತ್ತು ಕಲ್ಲು ಜಗಳ ಮಾಡಿದವು. ಕೊನೆಗೆ ಕೋಪಗೊಂಡ ಕಲ್ಲು ಉರುಳಿ ಮರದಿಂದ ದೂರ ಹೋಗಿ ನಿಂತುಕೊಂಡಿತು. ನಾನಿರದಿದ್ದರೆ ಮರವನ್ನು ಕಡಿದು ಹಾಕುತ್ತಾರೆ ಎಂದು ಕಲ್ಲು ಯೋಚಿಸಿತು. ನನ್ನ ಕೆಳಗಿರದಿದ್ದರೆ ಆ ಕಲ್ಲನ್ನು ಜನ ಒಡೆದು ಹಾಕುತ್ತಾರೆ ಎಂದು ಮರ ಯೋಚಿಸಿತು. ಒಂದು ದಿನ ರೈತ ತನ್ನ ಮಕ್ಕಳೊಂದಿಗೆ ಹೊಲ ಉಳಲಿಕ್ಕೆ ಹೊಲಕ್ಕೆ ಹೊರಟನು. ತನ್ನ ಮಕ್ಕಳೊಂದಿಗೆ ಹೊಲಕ್ಕೆ ಬಂದ ರೈತ ಮರದ ಕೆಳಗೆ ಕಲ್ಲು ಇಲ್ಲದಿರುವುದನ್ನು ನೋಡಿದನು. ಅಮ್ಮನ ಕಲ್ಲು ಇಲ್ಲದ ಬೇವಿನ ಮರವನ್ನು ನೋಡಿ
ಇದನ್ನು ನಾಳೆ ಕಡಿಸಿ ನೇಗಿಲು ಚಕ್ರ ಮಾಡಿಸಿ ಎಂದು ಹೇಳಿದನು. ಬೇವಿನ ಮರದಿಂದ ದೂರ ಬಿದ್ದಿದ್ದ ಕಲ್ಲನ್ನು ನೋಡಿ, ಈ ಕಲ್ಲನ್ನು ನಾಳೆ ಕಲ್ಲು ಒಡೆಯುವರಿಂದ ಒಡಿಸಿದರೆ ನೇಗಿಲನ್ನು ಕಟ್ಟಿ ಹೂಳಲಿಕ್ಕೆ ಬರುತ್ತದೆ ಎಂದು ತನ್ನ ಮಕ್ಕಳಿಗೆ ಹೇಳಿದನು. ರೈತನ ಮಾತುಗಳನ್ನು ಕೇಳಿದ ಕಲ್ಲು ಮತ್ತು ಮರ ಭಯದಿಂದ ನಡುಗಿದವು. ನಾವಿಬ್ಬರು ಒಬ್ಬರಿಂದ ಇನ್ನೊಬ್ಬರು ದೂರವಾದರೆ ಜನ ನಮ್ಮನ್ನು ನಾಶ ಮಾಡುತ್ತಾರೆ. ಆದ್ದರಿಂದ ನಾವಿಬ್ಬರೂ ಉಳಿಯುವುದಿಲ್ಲ ಎಂಬ ತಿಳುವಳಿಕೆ ಮರ ಮತ್ತು ಕಲ್ಲಿಗೆ ಬಂದಿತು. ರೈತ ಮತ್ತು ಮಕ್ಕಳು ಅತ್ತ ಹೋಗುವುದನ್ನೇ ಕಾದಿದ್ದ ಕಲ್ಲು ಬರಲಾ ಎಂದು ಕೂಗಿತು. ಆಗ ಬೇವಿನ ಮರ ಬೇಗ ಬಾ ಎಂದು ಹೇಳಿತು. ಒಬ್ಬರಿಂದ ಇನ್ನೊಬ್ಬರು ಸುಖವಾಗಿದ್ದೇವೆ ಎಂದು ಎರಡಕ್ಕೂ ತಿಳಿಯಿತು. ಕಲ್ಲು ಮತ್ತು ಮರ ಮತ್ತೆ ಸ್ನೇಹಿತರಾದವು. ಮಾರನೆಯ ದಿನ ಮರ ಕಡಿಯುವನು ಬಂದು ಕಲ್ಲು ಮತ್ತು ಮರ ಒಟ್ಟಿಗೆ ಇರುವುದನ್ನು ನೋಡಿದನು. ಮರದ ಕೆಳಗೆ ಕಲ್ಲು ಇರುವುದನ್ನು ನೋಡಿ, ಇದು ಅಮ್ಮನ ಮರ, ಇದನ್ನು ಕಡಿಯುವುದು ಬೇಡ ಎಂದು ಹೊರಟು ಹೋದನು. ಕಲ್ಲು ಒಡೆಯುವವನು ಬಂದು ಬಿಳಿಯ ಕಲ್ಲನ್ನು ನೋಡಿ, ಇದು ಅಮ್ಮನ ಕಲ್ಲು, ಒಡೆಯುವುದು ಬೇಡ ಎಂದು ಹೊರಟು ಹೋದನು. ಹೀಗೆ ಕಲ್ಲು ಮತ್ತು ಮರ ಕಂಟಕದಿಂದ ಪಾರಾದವು. ಎರಡೂ ಜೊತೆಯಾಗಿ ಮೊದಲಿನಂತೆಯೇ ಸುಖವಾಗಿ ಬಾಳಿದವು. ಹೀಗೆ ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿರಬಹುದು. ಕೂಡಿ ಬಾಳಿದರೆ ಸ್ವರ್ಗ ಸುಖ.